ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಜನಪ್ರಿಯ ನಾಯಕರು, ಜನನಾಯಕರು. ಇಂಥವರು ನಮ್ಮ ಮೈಸೂರಿಗೆ 40 ವರ್ಷಗಳ ನಂತರ ಹಿಂದೆ ಏನು ದೇವರಾಜ ಅರಸು ಮೈಸೂರು ಭಾಗದ ಮುಖ್ಯಮಂತ್ರಿಗಳಾಗಿದ್ದರು, ಈಗ ಇವರು ಮುಖ್ಯಮಂತ್ರಿಗಳಾಗಿ ಬೇರೆಯವ್ರಿಗೆ ಯಾರಿಗೂ ಇನ್ನೂ 40 ವರ್ಷ ಆದರೂ ಯಾರಿಗೂ ಅವಕಾಶ ಇಲ್ಲ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ಡೆವಲಪ್ಮೆಂಟ್ ವರ್ಕ್ಸು, ಅದು KR ಹಾಸ್ಪಿಟ್ಲ್, ಜಯದೇವಿ ಹಾಸ್ಪಿಟ್ಲ್ ಇರ್ಬೋದು, ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಬೇರೆ ಕಚೇರಿಗಳೆಲ್ಲ ಇರ್ಬೋದು, ಇವೆಲ್ಲ ನೋಡಿದ್ರೆ ಡೆವಲಪ್ಮೆಂಟ್ ವರ್ಕ್ಸು ಸಾಕಷ್ಟು ಮಾಡಿದ್ದಾರೆ. ನಮ್ಮ ನಿರೀಕ್ಷೆಯೂ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಇವರ ಸಮಯದಲ್ಲಿ ಕಳೆದ ಬಾರಿ ಕೂಡ ಚೆನ್ನಾಗಿ ಮಾಡೋದು, ಈ ಸಲ ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಸರಿ, ನಾವು ಏನು 3 ವರ್ಷ ಆಯ್ತಲ್ಲ, ಇನ್ನೂ 2 ವರ್ಷ ಇವರೇ ಇರ್ಬೋದು ಅಂತ ಭಾವಿಸಿದ್ವಿ. ಅವ್ರು ಇರೋವರೆಗೂ ಅವ್ರದ್ದೇ ಒಂದು ಅಧಿಕಾರ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಬಂದರೆ. ಅದು ಮೈಸೂರು ಭಾಗದಲ್ಲಿ ಮೈಸೂರನ್ನು ಭಾಳಷ್ಟು ಜನ ಪ್ರೀತಿ ಪಡುವಂಥ ಜನ ಸಿದ್ದರಾಮಯ್ಯನವರು. ಅವರು ಒಬ್ಬರು ಮಾಸ್ ಲೀಡ್ರ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಈಗ ಮುಂದಿನ ಮುಖ್ಯಮಂತ್ರಿಗಳು ಘೋಷಣೆ ಆಗಿರೋ ಪ್ರಕಾರ DK ಶಿವಕುಮಾರ್ ಅವರು ಕೂಡ ಜನಪ್ರಿಯ ನಾಯಕರು. ಅವರು ಕೂಡ ಇನ್ನು 2 ವರ್ಷ ಅವಧಿ ಇದೆ. ಈ 2 ವರ್ಷ ಅವಧಿಯಲ್ಲಿ ಅವರು ಕೂಡ ಚೆನ್ನಾಗಿ ಅಭಿವೃದ್ಧಿಯತ್ತ ಅವ್ರಿಗೇನು ಮೈಸೂರು ಅಳಿಮಯ ಅವರು ಜೊತೆಗೆ ಅವರು ಇನ್ನು 2 ವರ್ಷದಲ್ಲಿ ಅವರು ಕೂಡ ಚೆನ್ನಾಗಿ ಉನ್ನತ ಮಟ್ಟಕ್ಕೆ ಎತ್ತರಕ್ಕೆ ಕೊಂಡೊಯ್ಯುವಂಥ ಕೆಲಸ ಮಾಡಲಿ ಅಂತ ಮೈಸೂರು ಹೋಟ್ಲ್ ಮಾಲೀಕರ ಸಂಘ ಅವರಿಗೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೆ. 100ರಷ್ಟು ಸತ್ಯ. ಸಿದ್ದರಾಮಯ್ಯನವರು ಅವರ ವ್ಯಕ್ತಿತ್ವನೇ ಬೇರೆ. ಅವ್ರ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಮೈಸೂರಿಗೆ. ಜನನಾಯಕರಲ್ಲಿ ಭಕ್ತಿ ಅಂತ ನೋಡ್ಲಿಕ್ಕೆ ಹೋದರೆ ಒಂದು 5 ಜನನಾಯಕರಲ್ಲಿ ಇವರು ಕೂಡ 5ರಲ್ಲಿ ಇವರು ಒಬ್ಬರು ಬರ್ತಾರೆ. ಇಂಥ ವ್ಯಕ್ತಿ ಮೈಸೂರಿಗೆ ಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕೆಲಸ, ಇವರಿಗೆ ಒಳ್ಳೆಯ ಉತ್ತಮವಾದ ಅಧಿಕಾರ ಕೇಂದ್ರದಲ್ಲಿ ಸಿಗಲಿ, ಅಥವಾ ಇವರು ಮಾರ್ಗದರ್ಶಕರಾಗಿ ಕೂಡ ಕೆಲಸ ಮಾಡ್ತಾರೆ ಅಂತ ನಮಗಂತೂ ಭಾಳಷ್ಟು ಪ್ರೀತಿ ಇದೆ ಸಿದ್ದರಾಮಯ್ಯನವ್ರ ಮೇಲೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅನಿರೀಕ್ಷಿತ ಏನಲ್ಲ, ಆಘಾತನೂ ಇಲ್ಲ. ಯಾಕೆಂದರೆ ಹಿಂದೆ ನಿರ್ಧಾರ ಆಗಿತ್ತು. 5 ವರ್ಷಗಳಲ್ಲಿ 2.5 ವರ್ಷ ನಿಗದಿ ಆಗಿತ್ತು. ಅದು ಏನೋ ನಾವು ಈ ಲೀಡ್ರ್ ಇರಬೇಕು, ಇಂಥ ನಾಯಕರು ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ನವರು 3 ವರ್ಷ ಕಂಟಿನ್ಯೂ ಮಾಡಿದ್ದಾರೆ, ಮುಂದುವರಿಸ್ತಾರೆ ಅಂತ ನಾವು ಕೂಡ ಭಾವಿಸಿದ್ವಿ. ಇದು ಅನಿರೀಕ್ಷಿತೇನಿಲ್ಲ. ನಿಮಗೂ ಎಲ್ಲ ಗೊತ್ತಿದೆ, ಕಳೆದ 6 ತಿಂಗಳಿಂದ ಅದೇ ಚರ್ಚೆ ನಡೀತಾ ಇತ್ತು. ಅದೇ ಚರ್ಚೆ ನಡೀತು. ಇದೇನು ಅನಿರೀಕ್ಷಿತನ ಅಲ್ಲ, ಏನೂ ಅಲ್ಲ, ನಿರ್ಧಾರ ಆಗಿತ್ತು ಕೇಂದ್ರ ಮಟ್ಟದಲ್ಲಿ. ಅವರು ಈಗ ಕೇರಳದಲ್ಲಿ ನಿರ್ಧಾರ ತೊಗೊಂಡಿರೋದ್ರಿಂದ ಅದೇ ಥರ ಕೇಂದ್ರದಲ್ಲೂ ಈ ಕಡೆ 50-50 ಪ್ರಕಾರ ಮಾಡಿರೋದ್ರಿಂದ ಇಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಏನು ಮಾಡಿದ್ದಾರೆ ಈಗ ನಮ್ಮ ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ ಅದನ್ನೇ ಅವರು ಮುಂದುವರಿಸ್ಕೊಂಡು ಹೋದರೆ ಅದಕ್ಕಿಂತ ಇನ್ನೊಂದು ಇಲ್ಲ. ಆದರೆ ಇನ್ನೂ ಒಳ್ಳೆಯ ಉತ್ತಮ ಕೆಲಸಗಳು ಮಾಡ್ಬೋದು ಅಂತ ಕೂಡ ನಮ್ಮ ನಿರೀಕ್ಷೆ ಇದೆ.